ಅಮ್ಮ ಅಮ್ಮ ಏನು ಮಾಡ್ತಿದ್ಯಾ? ಯಾಕಪ್ಪ ಪಾಪ, ಯಾಕೆ ಕೂಗಿದೆ? ಏನು ವಿಷಯ ಹೇಳು. ಇಬ್ರು ಖುಷಿ ಖುಷಿಯಾಗಿದ್ದೀರಾ? ಎಲ್ಲ ಹೋಗಿದ್ರೆ ಅನ್ಸುತ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ಅಮ್ಮ ಎಲ್ಲೂ ಇಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ವಿ. 3 ತಿಂಗಳು ಆಗೈತಂತೆ. ನಮ್ಮ ಮನೆಗೆ ಒಂದು ಚಿಕ್ಕ ಪಾಪು ಬರ್ತೈತೆ, ಅದಕ್ಕೆ ತೋರಿಸ್ಕೊಂಬರೋಣ ಅಂತ ಹೋಗಿದ್ವಿ ನಾನು ರಾಣಿ. ನಂಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲ ಬಿಡಪ್ಪ, ಒಳ್ಳೆ ವಿಷಯ ಹೇಳಿದೆ. ಅಯ್ಯೋ, ನಮ್ಮ ಮನೆಗಂತೂ ಮಕ್ಕಳೇ ಇರಲಿಲ್ಲ. ನನ್ನೆಲ್ಲರೂ ಕೇಳೋರು, ನಿಮ್ಮ ಸೊಸೆಗೆ ಯಾಕೆ ಮಕ್ಕಳಾಗಿಲ್ಲ, ಇನ್ನು ಮಕ್ಕಳಾಗಿಲ್ವೇ, ಏನಾದ್ರು ಸಿಹಿ ಸುದ್ದಿ ಹೇಳ್ತಾರೆ ಅಂತ ಎಲ್ಲ ಬೀದಿಗೆಲ್ಲ ಕೇಳೋರು. ನನಗೆ ಬೇಜಾರಾಗಿ ಹೋಗ್ಬಿಡೋದು. ಏನಪ್ಪ ನನ್ನ ಸೊಸೆಗೆ ಹಿಂಗಾಯಿತು, ದೊಡ್ಡೊಳಗೂ ಆಗಲಿಲ್ಲ, ಅವಳಿಗೂ ಮದುವೆ ಆಗಿ ಒಂದು 7-8 ವರ್ಷ ಆಯಿತು, ಅವಳಿಗೂ ಆಗಲಿಲ್ಲ. ಚಿಕ್ಕಳು ಒಂದು 3 ವರ್ಷ ಆಯಿತು ಮದುವೆ ಆಗಿ, ಇನ್ನೂ ಆಗಿಲ್ಲ ಅಂತ ತುಂಬ ಯೋಚನೆ ಆಗೋಗ್ಬಿಟ್ಟಿತ್ತು. ಇವಾಗ ಈ ವಿಷಯ ಕೇಳಿಬಿಟ್ಟು ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಬಿಡತ್ತ, ಒಳ್ಳೆ ವಿಷಯ ಹೇಳಿದ್ದಕ್ಕೆ ತುಂಬ ಖುಷಿ ಆಗ್ತೈತೆ. ಏನೂ ಆಗಲ್ವೇನಮ್ಮ? ಸುಸ್ತಾಗೋದು, ವಾಮಿಟ್ ಆಗೋದು ಏನಾದರೂ ಆಗುತ್ತಾ? ಹಾಗೇನಿಲ್ಲತೆ, ಸ್ವಲ್ಪ ಸುಸ್ತಾಗುತ್ತೆ, ವಾಮಿಟ್ ಏನು ಆಗಲ್ಲ. ಏನಿಲ್ಲ, ಆರಾಮಾಗೇ ಇದ್ದೀನಿ. ನನಗೂ ಗೊತ್ತಾಗಲಿಲ್ಲ. ಅಯ್ಯೋ, ಒಂಥರ ಸುಸ್ತಾದಂಗೆ, ಊಟ ಸೇರಿದಂಗೆ ಆಗೋದು. ಅದಕ್ಕೆ ಹೋಗಿ ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಮುಂಚೆ ಸ್ವಲ್ಪ ಡೌಟ್ ಇತ್ತು, ಆದರೆ ಇವಾಗ ಕನ್ಫರ್ಮ್ ಆಯಿತು. ನಮಗೂ ತುಂಬ ಖುಷಿ ಆಗ್ತಾಯಿದೆ. ಬಿಡಾತ, ನಿಮ್ಮ ಮಾಮ ಕೇಳಿದರೆ ತುಂಬ ಸಂತೋಷ ಪಡ್ತಾರೆ. ಹೆಂಗಾತ ಅವ್ರಿಗೂ ನಮಗೂ ಇವಾಗ ವಯಸ್ಸಾಗೈತೆ. ವಯಸ್ಸಾದ ಕಾಲದಾಗೆ ಒಂದು ಮೊಮ್ಮಕ್ಕಳು ನೋಡಿಬಿಟ್ಟು ಸಾಯೇನು ಅನಿಸುತ್ತೆ. ನೀವು ನೋಡಿದರೆ ಹಿಂಗಾಗೋಗ್ಬಿಟ್ಟಿತ್ತು ಅಂತ ನಮಗೂ ತುಂಬ ಬೇಜಾರಾಗಿತ್ತು. ಇದೇ ಕೊರಿಯೋದು ದಿನಾನ. ಅಯ್ಯೋ, ಎಲ್ಲರ ಮನೆಗೂ ಎಲ್ಲರ ಸೊಸೆಯರು ಪ್ರೆಗ್ನೆಂಟ್ಗಳು ಅಂತ ನಮಗೆ ನಾವು ಮೊಮ್ಮಕ್ಕಳು ನಿಂತ್ಕೊಂಡು ಆಟ ಆಡಿಸ್ತೀವೋ ಇಲ್ವೋ ಅಂದ್ಕೊಂಡು ಇಲ್ಲೂ ಹಂಗೆ ಹೋಗ್ತೀವೋ ಅಂದ್ಕೊಂಡ್ಬಿಟ್ಟಿದ್ವಿ. ಹೆಂಗಾತ ಬಿಡಾತ, ಒಳ್ಳೆ ವಿಷಯ ಹೇಳ್ದಂಗೆ ಆಯಿತು. ಹುಷಾರಾಗಿ ಓಡಾಡ, ಮಾತು ಕೂದೆಲ್ಲ ಏನು ಮಾಡೋಕೆ ಹೋಗ್ಬೇಡ, ನಾವು ಮಾಡ್ಕೊತೀವಿ. ರೆಸ್ಟ್ ಮಾಡು ಜಾಸ್ತಿನ. ಎಲ್ಲ ತೋರಿಸ್ಕೊಬಂದೇನ ಪಾಪ? ಬ್ಲಡ್ ಟೆಸ್ಟು ಎಲ್ಲ ಮಾತ್ರೆಗಳು ಎಲ್ಲ ಕೊಟ್ಟವ್ರೆ? ಹ್ಞೂನಮ್ಮ, ಎಲ್ಲ ತೋರಿಸ್ಕೊಂಬಂದ್ವಿ. ಮಾತ್ರೆಗಳು ಎಲ್ಲ ಕೊಟ್ಟವ್ರೆ, ಸ್ಕ್ಯಾನಿಂಗು ಎಲ್ಲ ಮಾಡವ್ರೆ, ಎಲ್ಲ ತೋರಿಸ್ಕೊಂಬಂದಿದ್ದೀವಿ. ಹೌದೇನು? ಸ್ಕ್ಯಾನಿಂಗಿಗೆಲ್ಲ ಮಗು ಚೆನ್ನಾಗೈತೆ ಅಂತ ಹೇಳವ್ರಾ? 3 ತಿಂಗಳು ಮಾಡ್ತಾರಲ್ಲ, ಚೆನ್ನಾಗೈತೆ ಅಂತ ಹೇಳಿದ್ರಾ? ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು, ಮಗು ಚೆನ್ನಾಗೈತೆ, ಚೆನ್ನಾಗಿ ಬೆಳವಣಿಗೆ ಆಗೈತೆ, ಚೆನ್ನಾಗಿ ಬ್ಲಡ್ ಕಮ್ಮಿ ಐತೆ ಅಂತ ಹೇಳವ್ರೆ. ಸ್ವಲ್ಪ ತರಕಾರಿ, ಹಣ್ಣು, ಹಾಲು, ಸೊಪ್ಪು ಎಲ್ಲ ತಿನ್ನು ಅಂತ ಹೇಳವ್ರೆ. ಬಿಡಪ್ಪ, ಖುಷಿ ಆಗ್ತೈತೆ ನಂಗಂತೂ. ಅಯ್ಯೋ, ಎಷ್ಟು ಬೇಜಾರಾಗೋಗೋದು ಗೊತ್ತಾ? ಎಲ್ಲರೂ ಕೇಳ್ತಿದ್ರೆ, ಅಕ್ಕಪಕ್ಕದ ಮನೆಯವರು, ಕೇರೆಗಳವರು ಎಲ್ಲ ಕೇಳ್ತಿದ್ರೆ ತುಂಬ ಬೇಜಾರಾಗೋಗೋದು. ಏನಪ್ಪ ನಮಗಿಂತ ಕರ್ಮ ಆಗೈತೆ, ಅಯ್ಯೋ ಮೊಮ್ಮಕ್ಕಳು ನೋಡ್ತೀವೋ, ಹಂಗೆ ಕಣ್ಣು ಮುಚ್ಕೊಂತೀವೋ ಅನ್ಸ್ಬಿಟ್ಟಿತ್ತು. ಖುಷಿ ಆಗ್ತಾಯಿದೆ. ಹೋಗು ರಾಣಿ, ಹೋಗು ಮಲಿಕಾ, ಸುಸ್ತಾಗೈತೆನಾ? ಹೋಗು, ರೆಸ್ಟ್ ಆಗ ಹೋಗು ಸ್ವಲ್ಪ ಹೊತ್ತು. ಪಾಪ ಹಾಸ್ಪಿಟ್ಲಾಗೆಲ್ಲನ ನಿಂತ್ಕೊಂಡು ಅಲ್ಲೂ ಸ್ವಲ್ಪ ಕುತ್ಕೊಂಡು ಜಾಸ್ತಿ ಹೊತ್ತಾಯಿತು, ಅದಕ್ಕೆ ಸ್ವಲ್ಪ ಕುತ್ಕೊಂಡು ಇದಾಯ್ತೇನೋ. ಹೋಗು, ಸ್ವಲ್ಪ ರೆಸ್ಟ್ ಆಗ ಹೋಗು. ಅಲ್ಲಿ ಹಾಸ್ಪಿಟ್ಲಾಗೆಲ್ಲ ಜನ ಜಾಸ್ತಿ, ನಿಂಗೂ ಆಗಿರಲ್ಲ. ಹೋಗಮ್ಮ, ಹೋಗಿ ರೆಸ್ಟ್ ಆಗ ಹೋಗು. ಸರಿ ಕಣ್ರಿ, ಹೋಗಿ ಸ್ವಲ್ಪ ರೆಸ್ಟ್ ತಗೊತೀನಿ. ಅಲ್ಲಮ್ಮ, ಅಂಗನವಾಡಿಗೆ ಎಲ್ಲ ಸೇರಿಸ್ಬರ್ಬೇಕಾಗಿತ್ತು. ಅಲ್ಲಿ ಆಶಾ ವರ್ಕರ್ಗೆ ಹೇಳಿದರೆ ಎಲ್ಲ ತಾಯಿ ಕಾರ್ಡು ಎಲ್ಲ ಮಾಡ್ಕೊಡೋರೇನಾ? ಹೋಗ್ಬಿಟ್ಟು ಮಾತಾಡಿ ಸೇರಿಸಿ ಅಂಗನವಾಡಿಗೆ ಹೆಂಗೋ ರೇಷನ್ ಕೊಡೋರು, ಊಟ ಕೊಡೋರೇನು ಅಲ್ಲೇನೇ? ಹೋಗ್ಬಿಟ್ಟು ಊಟ ಎಲ್ಲ ಇಸ್ಕೊಂಡು ಬರ್ಬೋದಾಗಿತ್ತು. ಹೋಗಿ ಎಲ್ಲ ಬರ್ಸಿರೆ ರೇಷನ್ ಎಲ್ಲ ಕೊಡ್ತಾರತ್ತ. ಹೆಂಗನ ಇವಾಗ ಫಸ್ಟ್ನೇ ಬೇರೆ ಏನಾದ್ರೂ ಬೇರೆ ಯಾವ್ಯಾವ ಸ್ಕೀಮ್ಗಳು ಬೇರೆ ಇರ್ತಾವಪ್ಪ ಸರ್ಕಾರದಿಂದ, ಅವೆಲ್ಲ ಬರ್ಬೋದೇನೋ. ಅವಾಗೆಲ್ಲ ಒಂದು 5,000 ಹಂಗೆಲ್ಲ ಫಸ್ಟ್ನೇ ಮಗುವಿಗೆ ಅಂತ ಹೇಳ್ಬಿಟ್ಟು ಬರೋದು. ಅದಕ್ಕೆ ಏನಾದರೂ ಮಾಡ್ಕೊಡ್ತಾರೆ, ನಾವು ಹೋಗಿ ಕೇಳ್ಕೊಬರ್ಬೇಕಾಗಿತ್ತು. ಅಮ್ಮ, ನಾಳೆಗೆ ಇವಳನ್ನು ಕರ್ಕೊಂಡು ಹೋಗಿ ಬಾ. ಇವಾಗ ಪಾಪ ಅವ್ಳಿಗೆ ಸುಸ್ತಾಗೈತೆ, ಹೋಗಿ ರೆಸ್ಟ್ ತಗೊಂಬ್ಲಿ. ಹ್ಞೂನತ್ತೆ, ನಾಳೆಗೆ ಹೋದ್ರೆ ಆಯಿತು ಬಿಡು. ಸರಿ, ನಮ್ಮ ಹಂಗೆ ಮಾಡೋಣ ಬಿಡು. ಹೋಗು, ರೆಸ್ಟ್ ಆಗ ಹೋಗು. ಏನಾದರೂ ಮಾಡ್ಕೊಡ್ಬೇಕಾ ಹೇಳ್ತೀನಿ, ರಮ್ಯಂಗೆ ಹೇಳಿ ಮಾಡಿಸ್ಕೊಡ್ತೀನಿ. ಏನಾದರೂ ಮಾಡ್ಕೊಡ್ಬೇಕು, ಏನಾದ್ರು ತಿಂತೀಯಾ? ಏನಾದ್ರು ಜ್ಯೂಸ ಏನಾರು ಮಾಡ್ಕೊಡ್ಬೇಕಾ? ಏನಾದ್ರು ಕುಡಿಯಂಗಿದ್ರೆ ಹೇಳು, ಎಲ್ಲ ಹೇಳ್ತೀನಿ. ಅವ್ಳು ಮಾಡ್ಕೊಡ್ತಾಳೆ. ಅವಳು ಇನ್ನೇನು ಮಾಡ್ತಾಳೆ? ಹೋಗು, ರೆಸ್ಟ್ ಆಗ ಹೋಗು. ನೀನು ಚೆನ್ನಾಗಿರ್ಬೇಕು. ಹೋಗಮ್ಮ, ನಮ್ಮ ವಂಶದ ಕುಡಿ ಓದ್ಕೊಂಡಿದ್ಯಾ, ಹೋಗಮ್ಮ. ಎಷ್ಟು ವರ್ಷದಿಂದ ಮಕ್ಕಳಿರಲಿಲ್ಲ ಅಂತ ಯೋಚನೆ ಆಗೋದು. ಅಯ್ಯೋ, ನನ್ನ ಮಕ್ಕಳಾಗ್ತಾವೋ ಇಲ್ವೋ ಅನ್ಕೊಬಿಟ್ಟಿದ್ದೆ, ಮಕ್ಕಳು ನೋಡ್ತೀವೋ ಇಲ್ವೋ ಅನ್ಕೊಂಡಿದ್ವಿ. ಇವಾಗ ತುಂಬ ಖುಷಿ ಆಗ್ತಾಯ್ತಪ್ಪ. ಅದೇವರು ನಮ್ಮ ಮೇಲೆ ಕಣ್ಣೆ ತೋರಿಸ್ಬಿಟ್ಟ. ಅಯ್ಯೋ, ತುಂಬ ಖುಷಿ ಆಗ್ತಾಯಿತ್ತು. ಇವಾಗ ಯಾರನ್ನ ಕೇಳಿದ್ರು ನಾನು ಸೊಸೆ ಪ್ರೆಗ್ನೆಂಟ್ ಅಂತ ಹೇಳ್ಬೋದು. ಅಯ್ಯೋ, ಅವಾಗ ನಮಗಂತೂ ತುಂಬ ಬೇಜಾರಾಗೋದು. ಯಾರ ಮನೆಗೆ ನನ್ನ ಸೊಸೆ ಪ್ರೆಗ್ನೆಂಟ್ ಅಂದ್ಬಿಟ್ರೆ ನನ್ನ ಮನೆಗೆ ಯಾವಾಗ ನನ್ನ ಸೊಸೆ ಪ್ರೆಗ್ನೆಂಟ್ ಆಗ್ತಾರೋ ಅನ್ನಿಸ್ಬಿಡೋದು. ಇವಾಗ ಹೆಂಗತ್ತವ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಅಪ್ಪ ಕೇಳಿದ್ರೆ ಅಯ್ಯೋ ತುಂಬ ಖುಷಿ ಪಡ್ತಾರೆ ಅವರು. ಅವರು ಕೇಳಿದ್ರು ಪಾಪ. ಅಯ್ಯೋ, ನಾನೇ ಏನೂ ಇಲ್ಲ ಅಂತ ಹೇಳ್ತಿದ್ದೆ. ಇವಾಗ ಅವ್ರಿಗೂ ಒಂಥರ ಖುಷಿ ಆಗ್ತೈತೆ. ಜಯಕಯ್ಯ ಏನು ಮಾಡ್ತಿದ್ದೆ? ಏನಿಲ್ಲಪ್ಪ, ಸುಮ್ಮನೆ ನಿಂತ್ಕೊಂಡಿದ್ದೆ. ಇವಾಗ ನಾನು ಸೊಸೆ ಹಾಸ್ಪಿಟ್ಲಿಗೆ ಹೋಗಿದ್ರಂತೆ, ಅದಕ್ಕೆ ಬಂದಿದ್ರು. ಹಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ಅವ್ರು ರೂಮಿಗೆ ಹೋದ್ರು, ಅದಕ್ಕೆ ನಾನು ಇಲ್ಲೇ ನಿಂತಿದ್ದೆ. ಇನ್ನೇನು ಮಾಡೀನಿ ಪಾಪ, ಸುಸ್ತಾಗಿಲ್ಲ ಅವಳು, ರೆಸ್ಟ್ ಅಂತೀನಿ ಅಂತ ಹೋಗಿದ್ದು. ಏನಾಗಿತ್ತು? ಹಾಸ್ಪಿಟ್ಲಿಗೆ ಹೋಗಿದ್ರು? ಏನಕ್ಕಂತೆ ಹೋಗಿದ್ದಿದ್ದು? ಅವಳು 3 ತಿಂಗಳು ಆಗೈತಂತೆ, 3 ತಿಂಗಳು ಪ್ರೆಗ್ನೆಂಟ್ ಅಂತೆ ಇವಾಗ. ಹೌದೇನು? ಹಾಗೆ ಅದಕ್ಕೆ ಖುಷಿಯಾಗಿದೆಯಾ ನೀನು? ಹ್ಞೂ, ಮತ್ತೆ ಖುಷಿ ಇರಲ್ವೇನಮ್ಮ, ಮನೆಗೆ ಮೊಮ್ಮಗ ಬರ್ತಾನೆ ಅಂದರೆ ಎಂಥವ್ರಿಗಾದ್ರೂ ಖುಷಿ ಆಗ್ತೈತಿ. ಹ್ಞೂ ಹೇಳು, ದೊಡ್ಡ ಸಸಿಗಂತೂ ಇರಲಿಲ್ಲ ಇವಳನ್ನ ಪ್ರೆಗ್ನೆಂಟ್ ಆಗೋಳಲ್ಲ ಅಂತ. ಇವಾಗ ನಮ್ಮ ಮಕ್ಕಳಾಗ್ತವೆ ಅಂತ ಖುಷಿ ನಿನಗೆ. ಎಲ್ಲರೂ ಹಂಗಂಬರಲ್ವೇ ಜಯಕಯ್ಯ? ನೀನು ಸಸಿ ಮಕ್ಕಳಿಲ್ಲ ಅಂಬರಲ್ವೇ? ಅಯ್ಯೋ, ನಮ್ಮ ಜನಗಳ ಮಾತು ಕೇಳೋಕ್ಕಾಗ್ತಿರ್ಲಿಲ್ಲ. ಜನಗಳು ಬಾಯಿ ಮುಚ್ಚೋಕ್ಕಾಗ್ತೈತೆ. ನಾನು ಆದ್ರಾಗಲಿ ಇಲ್ಲ ದತ್ತು ತಗೊಂಬನಿ ಅಂದ್ಕೊಂಡಿದ್ದೆ. ಹೆಂಗಾತ ಆಯಿತು. ಅವರು ಎಲ್ಲೂ ತೋರಿಸಿಲ್ಲ. ನಮ್ಮ ದೊಡ್ಡ ಸೊಸೆನೂ ತೋರಿಸಿದ್ರೆ ಆಗವು ಏನೋ, ಎಲ್ಲೂ ತೋರಿಸಿಲ್ಲ. ಇವಳು ಏನು ತೋರಿಸಿರಲಿಲ್ಲ. ಇವಳಿಗೆ ಹೆಂಗ ಆದವು, ಇವಾಗ ಪ್ರೆಗ್ನೆಂಟ್ ಅಂತಾಳೆ. ಅವಳು ಎಲ್ಲ ತೋರಿಸಿದ್ರೆ ಆಗವು ಏನೋ, ಅವಳು ಎಲ್ಲೂ ತೋರಿಸಲಿಲ್ಲ, ಕಿವಕ್ಕೂ ಹಾಕೊಂಬಿಲ್ಲ. ಇನ್ನೂ ಹೇಳ್ಬೇಕು, ಇನ್ನೂ ಹೊತ್ಕೊಂತಾಳೆ ಏನೋ ನೋಡೋಣ. ಇವಳು ಪ್ರೆಗ್ನೆಂಟ್ ಆಗ್ಯಾಳ ಅಂತ ಅವಳಿಗೂ ಒಂಥರ ಮನಸ್ಸಿಗೆ ಅನಿಸುತ್ತೈತೆ, ನನಗೂ ಒಂದು ಮಗು ಬೇಕು ಅಂತ. ಇವಾಗ ಏನಾದರೂ ಯೋಚನೆ ಮಾಡ್ತಾಳೆ ನೋಡಬೇಕು. ಹ್ಞೂ ಜಯಕಯ್ಯ, ಪಾಪ ಅವಳಿಗೂ ಕಣ್ಣೀರು ಹಾಕ್ತಾಳೆ ಅವಳು ಪಾಪ ಹೇಳ್ಕೊಂಡು. ಎಲ್ಲಾನ ತೋರಿಸ್ರಿ ಅಂತ ಹೇಳು. ಹ್ಞೂ ಹೇಳ್ತೀನಿ. ಇವಾಗ ನನ್ನ ಚಿಕ್ಕ ಸೊಸೆ ಪ್ರೆಗ್ನೆಂಟ್ ಆಗೋಳೆ.
ಹೆಂಗ ಒಂಥರ ಖುಷಿ ಆಗ್ತಾಯಿದೆ. ಇಷ್ಟು ದಿನ ಬೇಜಾರಾಗೋದು, ಇವಾಗ ಒಂದು ಸ್ವಲ್ಪ ಖುಷಿ ಆಗ್ತಾಯಿದೆ. ಹೆಂಗ ಒಂದು ಚಿಕ್ಕ ಪಾಪು ಬಂದೈತೆ ಅಂತ, ಹೆಂಗ ನಮ್ಮ ವಂಶ ಉದ್ಧಾರ ಆಗ್ತೈತೆ ಅಂತ ಒಂಥರ ಖುಷಿ ಆಗ್ತಾಯಿದೆ. ನೋಡಿ ಏನು ಮಾಡಬೇಕಾಗಿತ್ತು ನಾವು, ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ. ಎಲ್ಲರೂ ದತ್ತು ತಗೊಂಬನಿ ಅಂದ್ಕೊಂಡಿದ್ವಿ, ಇಬ್ರಿಗೂ ಆಗಲ್ಲ ಅಂದರೆ ಹೆಂಗ ಇವಾಗ ಇವಾಗನ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಇನ್ನೂ ಹೊಸ ಹೊಸ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.